ಪದೇ ಪದೇ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ಎಡವಟ್ಟನ್ನ ಮಾಡ್ತಾ ಇರುವಂತದ್ದು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಂಕ ನೀಡೋದಕ್ಕೆ ಬೋರ್ಡ್ ಎಡವಟ್ಟನ್ನ ಮಾಡ್ತಾ ಇದೆ. ಪದೇ ಪದೇ ಮಾಡ್ತಾ ಇರುವಂತದ್ದು ರಿಪೀಟ್ ಆಗ್ತಾ ಇದೆ. ನಮ್ಮ ಶೃಂಗೇರಿ ರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗೆ ಸಂಕಷ್ಟ ಎದುರಾಗಿರುವಂತದ್ದು. ರಾಮದತ್ತ ಶರ್ಮಾ ಎಂಬ ವಿದ್ಯಾರ್ಥಿ ರಿಸಲ್ಟ್ ನಲ್ಲಿ ಭಾರಿ ಚೇಂಜ್ ಆಗಿದೆ. ಇಂಗ್ಲಿಷ್ ನಲ್ಲಿ ವಿದ್ಯಾರ್ಥಿ ರಾಮದತ್ತ ಶರ್ಮಾಗೆ ಬರಬೇಕಿದ್ದಂತಹ ಅಂಕ 92, ಆದರೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಬೋರ್ಡ್ ನೀಡಿದ್ದು ಬರೀ 48 ಅಂಕ ಮಾತ್ರ. ಸೊ ಉತ್ತರ ಪತ್ರಿಕೆಯ ಕಾಪಿಯಲ್ಲಿ 72 ಅಂಕ ಪಡೆದಿದ್ದಂತಹ ವಿದ್ಯಾರ್ಥಿ ಇಂಟರ್ನಲ್ ನಲ್ಲಿ 20 ಅಂಕ, ಒಟ್ಟು 92 ಮಾರ್ಕ್ಸ್ ಬರಬೇಕಿತ್ತು. ಕಂಪ್ಯೂಟರ್ ಎಂಟ್ರಿ ಸಂದರ್ಭದಲ್ಲಿ ಎಡವಟ್ಟಾಗಿದೆ. 48 ಅಂಕ ಮಾತ್ರ ನಮೂದು. ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ಎಡವಟ್ಟಿಗೆ ಪೋಷಕರಿಂದ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಸೊ ಪದೇ ಪದೇ ಈ ರೀತಿಯಾದಂತಹ ಎಡವಟ್ಟುಗಳಾದಾಗ ಆಬ್ವಿಯಸ್ಲಿ ಒಂದ್ಸಲ ಮಿಸ್ ಆಗ್ಬೋದು, 2 ಸಲ ಮಿಸ್ ಆಗ್ಬೋದು. ಬಿಕಾಸ್ ತಪ್ಪು ಎಲ್ಲ ಕಡೆಯಲ್ಲೂ ಎಲ್ಲ ಸಂದರ್ಭದಲ್ಲೂ ಆಗತ್ತೆ ಅಂತ. ಎಸ್ಎಸ್ಎಲ್ಸಿ ಅಂತ ಹೇಳಿದ್ರೆ ಅದು ಮೇನ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಅಲ್ಲಿ ಎಡವಟ್ಟನ್ನು ಮಾಡಿದಾಗ ಎಷ್ಟೋ ಜನ ನೊಂದ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಬಿಕಾಸ್ ತುಂಬಾನೇ ಇವಾಗಿನ ವಿದ್ಯಾರ್ಥಿಗಳಂತೂ ಇವಾಗಿನ ಎಜುಕೇಷನ್ ಸಿಸ್ಟಮಲ್ಲಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುವಂಥದ್ದು. ಸೊ ರಿಸಲ್ಟ್ ಮೇಲೆ ಸಿಕ್ಕಾಪಟ್ಟೆ ಗಮನ ವಹಿಸಿ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇರ್ತಾರೆ. ಹಾಗೇನೆ ಸೊ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಎಡವಟ್ಟುಗಳು ರಿಪೀಟ್ ಆದಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಕೋಪ ಬಂದೇ ಬರುತ್ತೆ. ಸೊ ಪೋಷಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗೆ ಅಂಕ ನೀಡುವಲ್ಲಿ ಬೋರ್ಡ್ ಎಡವಟ್ಟನ್ನು ಮಾಡಿದೆ. ಪರಿಣಾಮ ಶೃಂಗೇರಿ ರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗೆ ಇದೀಗ ಸಂಕಷ್ಟ ಎದುರಾಗಿರುವಂಥದ್ದು. ರಾಮದತ್ತ ಶರ್ಮಾ ಎನ್ನುವಂತಹ ವಿದ್ಯಾರ್ಥಿಯ ರಿಸಲ್ಟ್ನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಕಾಣಿಸ್ತಾ ಇದೆಯಂತೆ. ಸೊ ಇಂಗ್ಲಿಷ್ನಲ್ಲಿ ವಿದ್ಯಾರ್ಥಿ ರಾಮದತ್ತ ಶರ್ಮಾಗೆ 92 ಅಂಕ ಬರಬೇಕಿತ್ತು, ಆದರೆ ಎಸ್ಎಸ್ಎಲ್ಸಿ ಎಕ್ಸಾಮ್ಸ್ ಬೋರ್ಡ್ ನೀಡಿದ್ದು ಬರೀ 48 ಮಾರ್ಕ್ಸ್ ಮಾತ್ರ. ಸೊ ಉತ್ತರ ಪತ್ರಿಕೆಯ ಕಾಪಿಯಲ್ಲಿ 72 ಅಂಕವನ್ನು ಪಡೆದಿದ್ದಂತಹ ವಿದ್ಯಾರ್ಥಿ ಇಂಟರ್ನಲ್ನಲ್ಲಿ 20 ಅಂಕವನ್ನು ಪಡೆದಿರ್ತಾರೆ. ನಾನು ರಾಮಕೃಷ್ಣ ಶಾಲೆಯ ಅಧ್ಯಕ್ಷನಾಗಿದ್ದೇನೆ. ಈ ದಿನ ನಮ್ಮ ಶಾಲೆಯ ವಿದ್ಯಾರ್ಥಿ ಅನ್ಯಾಯವನ್ನು ಸರಿಪಡಿಸಿಕೊಳ್ಳೋಕ್ಕೋಸ್ಕರ ಆ ಪೇರೆಂಟ್ಸ್ ಮನೆಗೆ ಬಂದಾಗ ಅವ್ರು ತುಂಬಾ ಆತಂಕಕ್ಕೆ ಒಳಗಾಗಿದ್ರು. ಅವ್ರಿಗೆ ಮಾತ್ರ ಮನವೊಲಿಸಿ ಇಲ್ಲ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅವರು ಅದ್ರ ಬಗ್ಗೆ ತುಂಬಾ ಜಾಗ್ರತೆಯಾಗಿ ವಹಿಸಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ತಪ್ಪು ಆಗಿರೋದನ್ನು ಸರಿಪಡಿಸಿಕೊಟ್ಬಿಟ್ಟು ಇಂಥ ಒಂದು ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಯಾಕೆಂದ್ರೆ ಈ ತರ ಮಾಡಿ ಜೀವಹಾನಿ ಈಗಾಗ 15 ಜೀವಹಾನಿ ಆಗಿದೆ ಮಾರ್ಕ್ಸ್ ಕಮ್ಮಿ ಬಂದಕ್ಕೆ. ಇದಕ್ಕೆ ಕಾರಣ ಏನಂತಂದ್ರೆ ವ್ಯಾಲ್ಯೂಯೇಟರ್ ಆದ್ರಿಂದ ಅವರು ಅದನ್ನು ಸರಿಪಡಿಸಿಕೊಡ್ಬೇಕು. ಆಮೇಲೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ಅಂತ ನಾನು ರಾಮಕೃಷ್ಣ ಶಾಲೆಯ ಮುಖ್ಯ ಶಿಕ್ಷಕ ಮಹೇಶ್ವರಪ್ಪ. ನಾನು ಈ ಮಗುವನ್ನು ಅತ್ಯಂತ ಚೆನ್ನಾಗಿ ಬಲ್ಲೆ. ಯಾಕಂದ್ರೆ ಕಳೆದ ವರ್ಷ 25-26 ವರ್ಷದಲ್ಲಿ ನಾವು 6 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ನಡೆಸಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಆದಂತಹ 3 ಪೂರ್ವ ಸಿದ್ಧತಾ ಪರೀಕ್ಷೆ, ಶಾಲಾ ಹಂತದಲ್ಲಿ 3 ಪೂರ್ವ ಸಿದ್ಧತೆಯನ್ನ ಪರೀಕ್ಷೆಯನ್ನ ಮಾಡಿದ್ದೇವೆ. ಈ ಮಗು 80ಕ್ಕೆ 75ಕ್ಕಿಂತ ಕಡಿಮೆ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಯಾವತ್ತೂ ಕೂಡ ತೆಗೆದಿರಲಿಲ್ಲ. ಸೊ ಫಲಿತಾಂಶ ಬಂದಾಗ ನನಗೂ ಕೂಡ ಆತಂಕ ಆಯ್ತು. ತಕ್ಷಣವೇ ನಾನು ಇವ್ರ ಪೋಷಕರಿಗೆ ಕರೆ ಮಾಡಿ ಯಾವುದೇ ರೀತಿ ಮಗನಿಗೆ ಅರೇಂಜ್ ಮಾಡಬೇಡಿ, ಬೈಬೇಡಿ, ಅವನಿಗೆ ನೀವು ಈ ಸಂದರ್ಭದಲ್ಲಿ ಸಾಂತ್ವನ ಹೇಳ್ಬೇಕು, ಅವನಿಗೆ ಸಮಾಧಾನ ಮಾಡ್ಬೇಕು. ಯಾಕಂದ್ರೆ ನಿಮ್ ಮಗು ಯಾವತ್ತೂ ಇಷ್ಟು ಕಡಿಮೆ ತೆಗ್ದಿಲ್ಲ, ನನಗೆ ಕಾನ್ಫಿಡೆಂಟ್ ಇದೆ, ಫೋಟೋ ಕಾಪಿ ತರಿಸೋಣ. ಸೊ ಅಲ್ಲಿ ನಿಮ್ಮ ಮಗುನ ಏನು ನಿಜವಾದ ಅಂಕಗಳು ದೊರೆಯುತ್ತೆ ಅಂತ ಹೇಳಿ ಈಗಾಗಲೇ ನಾನು ತಿಳಿಸಿದ್ದೆ. ಮಗು ಜೊತೆ ವಿದ್ಯಾರ್ಥಿ ಜೊತೆಗೂ ಮಾತಾಡಿದ್ವಿ, ಪೋಷಕರ ಜೊತೆಗೂ ಮಾತಾಡಿದ್ವಿ. ಅದರಂತೆ ಈ ದಿನ ಫೋಟೋ ಕಾಪಿ ತರಿಸಿದಾಗ ಅವನಿಗೆ ಏನು 28 ಅಂಕಗಳನ್ನು ಮಾತ್ರ ಕೊಟ್ಟಿದ್ದಾರೆ. 3ನೇ ಕಾಲಮ್ ಅಲ್ಲಿ ಬರತಕ್ಕಂಥ 3 ಮತ್ತು 4ನೇ ಮಾರ್ಕ್ಸಿನ ಅಂಕದ ಕಾಲಮ್ ನಲ್ಲಿ ಬರತಕ್ಕಂಥ ಒಟ್ಟು ಅಂಕಗಳನ್ನ ಕೊಟ್ಟಿದ್ದಾರೆ 28. ಆದ್ರೆ ಒಟ್ಟು ಅಂಕಗಳಲ್ಲಿ 80ಕ್ಕೆ ಒಟ್ಟು ಅಂಕಗಳಲ್ಲಿ 72 ಬಂದಿದೆ. ಅಂದ್ರೆ ಈ ವಿದ್ಯಾರ್ಥಿಗೆ 92 ಅಂಕಗಳು ಸಿಗಬೇಕು. ದಯವಿಟ್ಟು ಯಾರೇ ಮೌಲ್ಯಮಾಪಕರು ಮಾಡುವಾಗ ಮತ್ತೊಮ್ಮೆ ಪರಿಶೀಲಿಸಿ. ಶೃಂಗೇರಿಯ ತಾಲೂಕಿನ ರೋಟರಿ ಸಂಸ್ಥೆಯ ಪ್ರಸ್ತುತ 25-26ನೇ ಸಾಲಿನ ಅಧ್ಯಕ್ಷನಾಗಿದ್ದೇನೆ. ಸುಬ್ರಹ್ಮಣ್ಯ ಅಂತ ನನ್ನ ಹೆಸರು. ನಮ್ಮ ಶೃಂಗೇರಿ ತಾಲೂಕಿನ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ರಾಮದತ್ತ ಅನ್ನುವಂತಹ ವಿದ್ಯಾರ್ಥಿ, ನೆಮ್ಮಾರು ವಾಸಿಯಾದಂತಹ ರಾಮದತ್ತ ಅನ್ನುವ ವಿದ್ಯಾರ್ಥಿ ಮೊನ್ನೆ ತಾನೇ SSLC ಪರೀಕ್ಷೆ ನಡೆದಿದ್ದು ಅದರಲ್ಲಿ 6 ಸಬ್ಜೆಕ್ಟ್ಗಳನ್ನ ಎಕ್ಸಾಮ್ ಬರೆದಿರ್ತಾನೆ. ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ 5 ಸಬ್ಜೆಕ್ಟ್ಗಳಲ್ಲೂ ಒಳ್ಳೆ ಸ್ಕೋರ್ ಮಾಡಿದ್ದಾನೆ. ಇಂಗ್ಲಿಷ್ ಅಲ್ಲಿ ಮಾತ್ರ ತುಂಬಾ ತುಂಬಿ ಬಂದಂತ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಒಂದು ಗಮನಕ್ಕೆ ಆ ರಾಮಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರು ತಂದಿದ್ರು. ಆ ಕಾರಣಕ್ಕಾಗಿ ನಾವು ಈ ದಿವಸ ಎಲ್ಲರೂ ಸ್ನೇಹಿತರು ಒಳಗಡೆ ತುಂಬಾ ಆತಂಕ ಒಳಗಾದಂತಹ ವಿದ್ಯಾರ್ಥಿ ಹಾಗೂ ಅವರ ಅಜ್ಜಿ ಇದ್ದಾರೆ,
ಅವರ ಮನೆಗೆ ಬಂದು ಇವತ್ತು ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಶಿಕ್ಷಣ ಇಲಾಖೆಗೆ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು